अर्थेषु तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ನಿನ್ನೆ ದಿವಸ ಒಂದು ಶ್ಲೋಕದ ಅರ್ಧ ಭಾಗವನ್ನು ನಾವು ಸ್ವಲ್ಪ ನೋಡಿದ್ವಿ. ಅದರ ಮುಂದಿನ ಭಾಗ ಮತ್ತೆ ಇವತ್ತು ನೋಡ್ತಾ ಇದ್ದೇವೆ. ಆ ಶ್ಲೋಕ ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರೋ ಮಾತುಶ್ಚ ಮೇಯ ಶರಣಂಗತಾಯಾಹ ಅನ್ನುವ ಶ್ಲೋಕದಲ್ಲಿ ಎರಡು ವಿಷಯಗಳನ್ನ ಸ್ಪಷ್ಟಪಡಿಸಿದ್ರು. ಒಂದು, ಗರ್ಭದಲ್ಲಿ ಇರುವಾಗಲೇ ಮಗು ಮೃತವಾಗಿತ್ತು, ಗರ್ಭದಲ್ಲಿ ಇರುವ ತನಕ ಅದು ಸುರಕ್ಷಿತವಾಗಿತ್ತು. ಭಗವಂತ ಅದನ್ನ ರಕ್ಷಣೆ ಮಾಡಿದ್ದ. ಗರ್ಭದಿಂದ ಹೊರಗೆ ಬರ್ತಿದ್ದ ಹಾಗೆ ಮಗು ಪುನಃ ಮೃತವಾಯಿತು. ಮೃತವಾದ ಮಗುವನ್ನು ಪುನಃ ಭಗವಂತ ಬದುಕಿಸಿದ. ಹೀಗೆ ಅದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಶ್ರೀಮದ್ ಆಚಾರ್ಯರ ವಾಕ್ಯವನ್ನ ಉದಾಹರಿಸಿ ಸಮರ್ಥನೆ ಮಾಡಿದ್ದಾರೆ. ಇನ್ನೊಂದು, ಆತ್ತಚಕ್ರ ಅಂತಂದ್ರೆ ಚಕ್ರ ಅನ್ನೋ ಶಬ್ದಕ್ಕೆ ಸುದರ್ಶನ ಚಕ್ರ ಅಂತಲೇನೆ ಆಗಬೇಕಾಗಿಲ್ಲ. ಅಲ್ಲಿ ಆತ್ತಚಕ್ರ ಅನ್ನೋ ಶಬ್ದಕ್ಕೆ ಆಯುಧ, ಸಾಮಾನ್ಯವಾದ ಆಯುಧ ಅಂತಿಷ್ಟೇ ಅರ್ಥ. ಸಾಮಾನ್ಯವಾದ ಆಯುಧ. ಅದರಿಂದ ಆಯುಧವನ್ನು ಧಾರಣೆ ಮಾಡಿದ್ದಾನೆ ಅಂತ ಇಷ್ಟು ಹೇಳಿದ್ದಾರೆ. ಪ್ರಥಮ ಸ್ಕಂಧದಲ್ಲಿ ಆಗಬೇಕಾದ್ರೆ ಗದೆಯನ್ನೇ ಧಾರಣೆ ಮಾಡಿದ್ದಾನೆ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹೀಗೆ ಎರಡು ವಿರುದ್ಧ ವಿಷಯಗಳನ್ನ, ಹೀಗೆ ವಿರೋಧ ಬರುತ್ತಲ್ವಾ ಅನ್ನುವ ಪ್ರಶ್ನೆಗಳಿಗೆ ಎರಡನ್ನೂ ಕೂಡ ಪರಿಹಾರವನ್ನ ಮಾಡಿದ್ದಾರೆ. ಯಾರು ರಕ್ಷಣೆ ಮಾಡಿದವನು? ಯಾರು ರಕ್ಷಣೆ ಮಾಡಿದ್ದ? ಗರ್ಭದಲ್ಲಿ ಇದ್ದು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿದ್ರಲ್ವಾ. ಯಾರದು ಅಂತಂದ್ರೆ ಜುಗೋಪಗುಕ್ಷಿಂಗತ ಆತ್ತಚಕ್ರ ಅಂತಿದೆಯಲ್ವಾ, ಅಲ್ಲಿ ಯಾರು ರಕ್ಷಣೆ ಮಾಡಿದ್ದಾನೆ ಅನ್ನೋದಕ್ಕೆ ಉತ್ತರ ಅವನು ಯಾರು ಅಂದ್ರೆ ಜುಗೋಪಕುಕ್ಷಿಂಗತ. ಜುಗೋಪಕುಕ್ಷಿಂ ಅಂತಿದೆ. ಜು ಅನ್ನೋದನ್ನ ಪ್ರತ್ಯೇಕವಾಗಿ ಇಟ್ಟುಕೊಂಡು ಗೋಪಕುಕ್ಷಿಂಗತಃ, ಯಾರು ದೇವಕಿಯ ಗರ್ಭದಲ್ಲಿ ಇದ್ದವನಾಗಿ ಅಲ್ಲಿ ಒಂದು ಸನ್ನಿಧಾನವನ್ನ ಇಟ್ಟವನಾಗಿ ಹೊರಗೆ ಬಂದಿದ್ದಾನೋ ಅವನು ಗೋಪನ ಕೃದಪಿ ನ ಗೋಪಸುತಾತ್ ಅನ್ಯಃ. ಗೋಪನ ಅಂದ್ರೆ ರಕ್ಷಣೆ. ರಕ್ಷಣೆ ಮಾಡಿದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವೂ ಅಲ್ಲೇ ಇದೆ. ಜೂ ಅನ್ನೋದನ್ನ ಪ್ರತ್ಯೇಕವಾಗಿಟ್ಟುಕೊಂಡ್ರೆ ಗೋಪಕುಕ್ಷಿಂ ಗತಃ ಅಂದ್ರೆ ಗೋಪಾಲಕನಿಂದ ರಕ್ಷಿತನಾದವನು, ನಂದಗೋಪನಿಂದ ರಕ್ಷಿತನಾದವನು ಅನ್ನುವಂಥ ಅರ್ಥ. ಇಲ್ಲಿ ಕುಕ್ಷಿಜಹ ಅಂತ ಹೇಳಿಲ್ಲ, ಅಂದ್ರೆ ಹೊಟ್ಟೆಯಿಂದ ಹುಟ್ಟಿದವನು ಅಂತ ಹೇಳಿಲ್ಲ. ಗತಃ ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ ಅಲ್ಲಿ ತನ್ನ ಸನ್ನಿಧಾನವನ್ನ ಇಟ್ಟವನು, ದೇವಕಿಯಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟವನು, ಅಥವಾ ವಸುದೇವನಲ್ಲಿ ತನ್ನ ಸನ್ನಿಧಾನವನ್ನ ಇಟ್ಟು ಆಮೇಲೆ ಅಲ್ಲಿಂದ ಹೊರಗೆ ಬಂದವನು. ಹಾಗಾದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಅನ್ನುವಂತಹದ್ದು ಕೂಡ ಅಲ್ಲಿ ನಮಗೆ ಅರ್ಥ ಸಿಗತ್ತೆ. ಹಾಗಾದ್ರೆ ಜೂ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಜೂ ಅನ್ನೋದೊಂದು ಪ್ರತ್ಯೇಕ ಉಳಿಸಿದ್ರಲ್ಲ, ಜೂ ಅನ್ನೋದಕ್ಕೆ ಏನರ್ಥ ಅಂತಂದ್ರೆ ಜೂ ಅನ್ನೋ ಶಬ್ದಕ್ಕೆ ಗತಿ ಅಂತ ಅರ್ಥ, ಗಮನ ಅನ್ನುವಂಥ ಅರ್ಥ. ಆ ಅರ್ಥದಲ್ಲಿ ಅದ್ರ ಮೇಲೆ ಕ್ವಿಪ್ ಅನ್ನುವಂತಹ ಪ್ರತ್ಯಯ ಬಂದು ಅದು ಜೂ ಅನ್ನುವಂತಹ ಶಬ್ದ ನಿಷ್ಪನ್ನವಾಗುತ್ತೆ. ಹಾಗಾದ್ರೆ ಅದನ್ನು ಎಲ್ಲಿ ಅನ್ವಯ ಮಾಡ್ಕೋಬೇಕು ಅಂತಂದ್ರೆ ವಿಪ್ಲುಷ್ಟಂ
ಜೂ ಮದಂಗಂ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು. ವಿಪ್ಲುಷ್ಟಂ ಜೂ ಮದಂಗಂ. ವಿಪ್ಲುಷ್ಟಂ ಅಂದ್ರೆ ದಾಹವನ್ನು ಅಂತ ಅರ್ಥ. ವಿಪ್ಲುಷ್ಟಂ ಅಂದ್ರೆ ಪುಷ ದಾಹೆ ಅಂತ ಧಾತು ಇರೋದ್ರಿಂದಾಗಿ ವಿಪ್ಲುಷ್ಟಂ ಅಂತಂದ್ರೆ ದಾಹವನ್ನು, ಜು ಅನ್ನೋ ಶಬ್ದಕ್ಕೆ ಗತೌ ಅಂತ ಅರ್ಥ ಇರೋದ್ರಿಂದಾಗಿ ಪ್ರಾಪ್ತವಾದ, ದಾಹವನ್ನು ಹೊಂದಿದ, ಮದಂಗಂ ನನ್ನ ಶರೀರವನ್ನು ಅವನು ಕಾಪಾಡಿದ್ದಾನೆ ಅಂತ ಅರ್ಥ. ಇನ್ನೊಂದೇನು, ಸಂತಾನ ಬೀಜಂ ಕುರು ಪಾಂಡವಾನಾಂ ಅಂತ ಹೇಳಿ. ಕೌರವ ಮತ್ತು ಪಾಂಡವರ ಕುಡಿ ಅದು ಮದಂಗಂ, ಪರೀಕ್ಷಿತ್ ರಾಜನ ಶರೀರ ಅಂತ ಹೇಳಿ. ಪರೀಕ್ಷಿತ್ ರಾಜನ ಶರೀರ ಪಾಂಡವರ ಸಂತಾನ ಬೀಜ ಅಂತ ಹೇಳೋದ್ರಲ್ಲಿ ಒಂದು ಸ್ವಾರಸ್ಯ ಇದೆ, ಚೆನ್ನಾಗಿ ಅನಿಸುತ್ತೆ. ಕೌರವರ ಸಂತಾನ ಬೀಜ, ಅಂಥ ದುಷ್ಟರ ಸಂತಾನ ಬೀಜ ಇವನು ಅಂತ ಹೇಳೋ ಸರಿ ಹೋಗುತ್ತಾ? ಯಾಕೆ ಹೀಗೆ ಹೇಳಿದ್ದಾರೆ? ಅದಕ್ಕೆ ಹೇಳ್ತಾರೆ, ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಕುರು ಪಾಂಡವಾನಾಂ ಅಂತ ಪ್ರತ್ಯೇಕ ಮಾಡೋದೇ ಬೇಡ. ಮತ್ತೇನು ಮಾಡಬಹುದು ಅಂತಂದ್ರೆ, ಕುರು ಪ್ರತ್ಯೇಕ, ಪಾಂಡವಾನಾಂ ಸಂತಾನ ಬೀಜಂ ಕುರು. ಕುರು ಅನ್ನೋದು ಈಗ ನಾಮವಾಚಕ ಶಬ್ದ ಅಲ್ಲ, ಅದು ನಾಮಪದ ಅಲ್ಲ, ಅದು ಕ್ರಿಯಾಪದ. ಕುರು ಅಂದ್ರೆ ಮಾಡು ಅಂತ ಅರ್ಥ. ಕುರು ಅಂದ್ರೆ ಮಾಡು. ಏನ್ ಮಾಡಬೇಕು? ಸಂತಾನ ಬೀಜಂ ಕುರು. ಈ ಪಾಂಡವಾನಾಂ ಸಂತಾನ ಬೀಜಂ ಕುರು. ಸ್ವಾಮಿ, ಈ ಪಾಂಡವರ ಸಂತಾನ ಬೀಜವಾಗಿರತಕ್ಕಂತಹ ಈ ಪರೀಕ್ಷಿತ್ ರಾಜನ ಈ ದೇಹ, ಈ ಮಗುವಿನ ದೇಹ, ಹೊಟ್ಟೆಯಲ್ಲಿರುವಂತಹ ಮಗುವಿನ ದೇಹ, ಇದನ್ನ ಕುರು, ಇದನ್ನ ರಕ್ಷಿಸು, ಇದರ ರಕ್ಷಣೆಯನ್ನ ಮಾಡು. ಇತಿ ಶರಣಂ ಗತಾಯಾಹ ಮಾತು. ಹೀಗೆ ನನ್ನ ತಾಯಿ ಶರಣು ಹೊಂದಿದ್ದೇ ಹಾಗೆ. ಏನಂತ ಶರಣು ಹೊಂದಿದ್ದಾಳೆ ಕೃಷ್ಣನ ಹತ್ರ ಅಂತಂದ್ರೆ, ಇದು ಪಾಂಡವರ ಸಂತಾನ ಬೀಜ, ಇದು ಈ ಪಾಂಡವರ ಸಂತಾನ ಬೀಜವಾಗಿರತಕ್ಕಂಥ ಇದನ್ನ ನೀನು ಕುರು, ರಕ್ಷಣೆಯನ್ನ ಮಾಡು ಎಂಬುದಾಗಿಯೇನೇ ಆಕೆ ಶರಣು ಹೊಂದಿದ್ದಾಳೆ ಅಂತ ಈ ರೀತಿಯಾಗಿ ಹೇಳುವ ಮೂಲಕವಾಗಿ ಏನೋ ಒಂದು ಸ್ವಲ್ಪ ಸಂಕೋಚ, ಅಂದ್ರೆ ಯಾಕೆ ಈ ಕೌರವರ ಸಂತಾನ ಬೀಜ, ದುಷ್ಟರ ಸಂತಾನ ಬೀಜ ಅಂತ ಯಾಕಂದ್ರು ಪರೀಕ್ಷಿತ್ ರಾಜರನ್ನ? ಬರೀ ಪಾಂಡವರ ಸಂತಾನ ಬೀಜ ಅಂತ ಹೇಳಿದ್ರೆ ಸಾಕಿತ್ತಲ್ವಾ ಅನ್ನುವಂತಹ ಮಾತುಗಳಿಗೆ ಉತ್ತರ ರೂಪದಲ್ಲಿ ನಾವು ಈ ಥರ ಅರ್ಥ ಮಾಡ್ಕೋಬಹುದು. ಏನು ಅಂದ್ರೆ, ಪಾಂಡವಾನಾಂ ಸಂತಾನ ಬೀಜಂ ಕುರು ಇತಿ ಶರಣಂ ಗತಾಯಾಹ ಮೇ ಮಾತು ಅಂತ ಈ ರೀತಿಯಲ್ಲಿ ಅದಕ್ಕೆ ಅರ್ಥ ಮಾಡಿಕೊಳ್ಬಹುದು. ಇದ್ಯಾಕೆ ಹೀಗೆ ಅರ್ಥನೆ ಮಾಡಿಕೊಂಡ್ರೆ ಇನ್ನೊಂದು ಕಾರಣಕ್ಕೂ ಕೂಡ ಇದು ಸುಂದರವಾದಂತಹ ಪಾಠ ಅಂತ ಆಗುತ್ತೆ. ಕುರು ಪಾಂಡವಾನಾಂ ಅಂತ ಮಾಡೋದ್ರ ಬದಲು ಪಾಂಡವಾನಾಂ ಸಂತಾನ ಬೀಜಂ ಕುರು ಅಂತ ಮಾಡುವಂತಹದ್ದು ಇನ್ನೊಂದು ಅರ್ಥದಲ್ಲಿಯೂ ಕೂಡ ಸುಸಂಗತ ಅಂತ ಅನಿಸಿಕೊಳ್ಳುತ್ತೆ. ಯಾವ ಕಾರಣದಿಂದ ಅಂತಂದ್ರೆ, ಶ್ರೀಮದ್ ಆಚಾರ್ಯರ ವಾಕ್ಯ ಏನಿದೆ ಅಂತಂದ್ರೆ, ಅಲ್ಲಿ ಕೇಶವ ಪಾರ್ಥತಂತವೇ ತಾತ್ಪರ್ಯದಲ್ಲಿ ಆಚಾರ್ಯರು ಪುನರುಜ್ಜೀವಯಾಮಾಸ, ಇಲ್ಲೇ ಇದೆ, ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ. ಇಲ್ಲಿಯೂ ಕೂಡ ತಂತು ಅನ್ನುವ ಶಬ್ದಕ್ಕೆ ವಂಶ ಅಂತ ಅರ್ಥ. ಇಲ್ಲಿ ಆಚಾರ್ಯರು ಕೃಷ್ಣನು ಕೇಶವ ಪುನಃ ಉಜ್ಜೀವಯಾಮಾಸ, ಹೊರಗೆ ಬಂದ ಮೇಲೆ ಸತ್ತ ಆ ಮಗುವನ್ನು ಮತ್ತೆ ಬದುಕಿಸಿದ. ಮತ್ತೆ ಬದುಕಿಸಿದ ಅಂತಂದ್ರೆ ಗರ್ಭದಲ್ಲಿದ್ದಾಗ ಬದುಕಿಸಿದ್ದ, ಗರ್ಭದಲ್ಲಿರುವಾಗ ಏನು ತೊಂದರೆ ಆಗದೆ ಇರೋ ಥರ ಬದುಕಿಸಿದ್ದ. ಹೊರಗೆ ಬರ್ತಿದ್ದಂಗೆ ಮಗು ಸತ್ತು ಹೋಯಿತು, ಪುನಃ ಉಜ್ಜೀವಯಾಮಾಸ, ಆ ಮಗುವನ್ನು ಮತ್ತೆ ಬದುಕಿಸಿದ ಕೃಷ್ಣ. ಯಾಕೆ? ಪಾರ್ಥತಂತವೇ ಅಂತಿದೆ. ಪಾರ್ಥ ಅಂತಂದ್ರೆ ಅರ್ಥ ಏನು? ಪೃಥೆಯ ಮಕ್ಕಳು. ಪೃಥ ಅಂದ್ರೆ ಯಾರು? ಕುಂತಿ. ಕುಂತಿಯ ಮಕ್ಕಳೆಲ್ಲರೂ ಕೂಡ ಪಾರ್ಥರು. ಅವರ ತಂತು, ಅವರ ಸಂತತಿ ಬೆಳೀಬೇಕು ಅನ್ನೋ ಕಾರಣದಿಂದ ಭಗವಂತ ರಕ್ಷಿಸಿದ ಅನ್ನುವಂತಹದ್ದು ಶ್ರೀಮದ್ ಆಚಾರ್ಯರ ಮಾತು. ಶ್ರೀಮದ್ ಆಚಾರ್ಯರಲ್ಲಿ ಕೌರವರು ಪಾಂಡವರು ಅಂತ ಸೇರಿಸಲಿಲ್ಲ, ಎರಡನ್ನು ಒಟ್ಟಿಗೆ ಸೇರಿಸಲಿಲ್ಲ. ಅದು ಹೌದು, ಅಲ್ಲಿರತಕ್ಕಂತಹ ಉತ್ತರಾದೇವಿ ಗರ್ಭದಲ್ಲಿರುವ ಆ ಮಗುವು ಕೌರವರ ಸಂತಾನ ಬೀಜವೂ ಹೌದು, ಕೌರವರ ಕುಡಿಯೂ ಹೌದು, ಅದು ಮುಂದೆ ಪಾಂಡವರ ಕುಡಿಯೂ ಹೌದು, ಇಲ್ಲ ಅಂತಲ್ಲ. ಆದರೆ ಅಂತಹ ದುಷ್ಟರ ಕುಡಿ ಅಂತ ಹೇಳೋದ್ರಲ್ಲಿ ಏನೋ ಒಂಥರ ಸ್ವಲ್ಪ ಜುಗುಪ್ಸೆ ಉಂಟಾಗುತ್ತೆ ಮನುಷ್ಯನಿಗೆ.
ಆ ಕಾರಣದಿಂದಾಗಿ ಆಚಾರ್ಯರು ಏನು ಬಳಸಿದ್ರು? ಪಾರ್ಥ ತಂತವೇ, ಪಾರ್ಥರ ಅಂದರೆ ಪೃಥೆಯ ಮಕ್ಕಳ ವಂಶ ಬೆಳೀಬೇಕು, ಕುಂತಿಯ ಮಕ್ಕಳ ವಂಶ ಬೆಳೀಬೇಕು, ಅದಕ್ಕೋಸ್ಕರವಾಗಿ ಭಗವಂತ ರಕ್ಷಿಸಿದ ಅನ್ನುವಂತಹ ಮಾತನ್ನ ಆಚಾರ್ಯರು ಬಳಸಿದ್ದಾರೆ. ಅದಕ್ಕನುಸಾರಿಯಾಗಿ ನಾವು ಅರ್ಥ ಮಾಡೋದು ಅಂತಾದರೆ ಏನಾಗುತ್ತಿಲ್ಲಿ? ಈಗ ಸತ್ಯಧರ್ಮರು ತೋರಿಸ್ತಾ ಇರುವ ಅನ್ವಯ ಕ್ರಮ, ಪಾಂಡವಾನಾಂ ಸಂತಾನ ಬೀಜಂ ಕುರು ಇತಿ ಶರಣಂಗತಾಯಾಹ ಮಾತು ಅಂತ ಏನು ಅರ್ಥವನ್ನು ಹೇಳಿದ್ದಾರೆ, ಈ ಅರ್ಥ ಶ್ರೀಮದ್ ಆಚಾರ್ಯರ ವಾಕ್ಯಕ್ಕೆ ತೀರಾ ಹತ್ತಿರದ ಅರ್ಥ ಆಗುತ್ತೆ. ಹೀಗೆ ಅದರ ಅರ್ಥವನ್ನು ಮಾಡಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಮಹಾಭಾರತದ ವಾಕ್ಯಗಳಂತೆ ಬೇರೆ ವಾಕ್ಯಗಳನ್ನು ನೋಡುವಾಗ ಇಲ್ಲಿ ಬರೀ ಉತ್ತರೇ ಮಾತ್ರ ಹೋಗಿ ಪ್ರಾರ್ಥನೆ ಮಾಡಿದ್ದಲ್ಲ, ಮಾತುಶ್ಚ ಅಂತ ಚಶಬ್ದವನ್ನ ಬಳಸಿದ್ದಾರೆ ಅಂತ. ಚಶಬ್ದಕ್ಕೂ ಒಂದು ಸಾರ್ಥಕ ಹೇಗೆ ಅಂತಂದ್ರೆ, ಕುಂತಿ ದೇವಿಯೂ ಕೂಡ ಪ್ರಾರ್ಥನೆ ಮಾಡಿಕೊಂಡ್ಲು, ಕುಂತಿ ಮುಂತಾದವರು ಕೂಡ ಪ್ರಾರ್ಥನೆ ಮಾಡಿದರು. ಹಾಗೆ ವ್ಯಸನಂ ವೀಕ್ಷತತ್ತೇಷಾಂ, ಪಾಂಡವರು ದುಃಖ ಪಡ್ತಾ ಇದ್ದಾರೆ, ಪಾಂಡವರ ದುಃಖವನ್ನು ಕಳಿಬೇಕು, ಇವೆಲ್ಲವೂ ಕೂಡ ಚ ಶಬ್ದದ ಅರ್ಥ. ಹೀಗಾಗಿ ಅನೇಕ ಕಾರಣಗಳಿಂದ, ಕೇವಲ ಉತ್ತರೇ ಹೋಗಿ ಭಗವಂತನನ್ನ ಪ್ರಾರ್ಥಿಸಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣದಿಂದ ಮಾಡಿದ್ದಲ್ಲ, ಇದರ ಜೊತೆಗೆ ಇಷ್ಟೆಲ್ಲ ಕಾರಣಗಳು ಕೂಡ ಸೇರಿಕೊಂಡಿದ್ವು ಅನ್ನುವಂಥದ್ದನ್ನ ಚಶಬ್ದದಿಂದ ಸ್ವೀಕಾರ ಮಾಡಬೇಕು ಅಂತ ಒಂದು ಅರ್ಥವನ್ನ ನಾವು ನೋಡಿದ್ವಿ. ಇನ್ನೊಂದು ಅರ್ಥ ಏನ್ ಮಾಡಬಹುದು ಅಂತಂದ್ರೆ, ಮಾತುಶ್ಚಮೇ ಯಶ್ ಶರಣಂಗತಾಯಾಹ, ಇಲ್ಲಿ ಶರಣಂ ಗತಾಯಾಹ ಅಂತೇನಿದೆ, ಇಲ್ಲಿಯೂ ಕೂಡ ಪದಚ್ಛೇದ ಮಾಡ್ಕೋಬಹುದು. ಶರಣಂ ಗತಾಯಾಹ ಮಾತು, ಶರಣು ಹೊಂದಿದ ತಾಯಿಯ, ಹಿಂಗೂ ಅರ್ಥ ಮಾಡ್ಕೋಬಹುದು. ಅಥವಾ ಯಾಹ ಶರಣಂ ಗತಾಹ, ಯಾವ ಯಾವ ಕುಂತಿ ಮೊದಲಾದ ಸ್ತ್ರೀಯರು ಶರಣು ಹೊಂದಿದ್ದಾರೋ ಅವರಿಗಾಗಿ, ಮತ್ತು ಮಾತು ಶರಣಂಗತಾಯಾಹ ಮಾತು, ಶರಣು ಹೊಂದಿರತಕ್ಕಂಥ ನನ್ನ ತಾಯಿ. ಹೀಗೆ ಎರಡು ಅರ್ಥವೂ ಕೂಡ ಅಲ್ಲಿ ಬರುತ್ತೆ. ಬರೀ ಉತ್ತರೇ ಮಾತ್ರ ಇಲ್ಲಿ ಅಲ್ಲದೇನೆ, ಯಾಹ ಯಾಹ ಶರಣಂಗತಾಹ, ಯಾವ ಯಾವ ಕುಂತಿ ಮೊದಲಾದ ಸ್ತ್ರೀಯರು, ಯಾಹ ಅನ್ನುವಂಥದ್ದು ಸ್ತ್ರೀಲಿಂಗದ ಶಬ್ದ, ಅದರಿಂದ ಕುಂತಿ ಮೊದಲಾದ ಸ್ತ್ರೀಯರು ಯಾರ್ಯಾರು ಶರಣು ಹೊಂದಿದ್ದಾರೋ ಅವರೆಲ್ಲರ ರಕ್ಷಣೆಗ, ಅವರೆಲ್ಲರ ಪ್ರಾರ್ಥನೆಯನ್ನು ಕೂಡ ಹೋಗೊಟ್ಟು ಭಗವಂತ ಕಾಪಾಡಿದ್ದಾನೆ ಅಂತ. ಹೀಗೆ ಅನೇಕ ವಿಷಯಗಳು, ಒಂದು ವಿಷಯ ಅಂತಲ್ದೇನೆ ಇಷ್ಟು ಅನೇಕ ವಿಷಯಗಳು ಈ ಶ್ಲೋಕದಲ್ಲಿ ಅಡಗಿದ್ದಾವೆ ಅನ್ನುವಂಥದ್ದನ್ನು ಸತ್ಯಧರ್ಮ ತೀರ್ಥರು ನಮಗೆ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರ ಮಾತುಶ್ಚಮೇ ಯಶ್ ಶರಣಂ ಗತಾಯಾಹ ಅನ್ನುವಂತಹ ಶ್ಲೋಕದಲ್ಲಿ ಈ ರೀತಿಯಾದ ಅನೇಕ ಅರ್ಥಗಳನ್ನು ನಾವು ತಿಳ್ಕೊಳ್ಳಬಹುದು. ಮುಂದಿನ ಶ್ಲೋಕ, ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜಾಂ ಅಂತರ್ಬಹಿ ಪೂರುಷಕಾಲ ರೂಪೈಃ ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವಧಸ್ವ ವಿದ್ವನ್. ಮತ್ತೆ ಆ ಭಗವಂತನ ಕಥೆಯನ್ನು ನನಗೆ ಹೇಳಿ ಅಂತ ಕೇಳ್ತಾ ಇದ್ದ. ಹೇಗೆ? ಅಖಿಲ ದೇಹ ಭಾಜ, ಯಾರ್ಯಾರು ಶರೀರವನ್ನ ಧಾರಣೆ ಮಾಡಿದ್ದಾರೋ ಎಲ್ಲ ಜೀವರ, ಅಂತಹ ಬಹಿಹಿಚ, ಒಳಗೂ ಹೊರಗೂ, ಪೂರುಷ ಕಾಲ ರೂಪೈಹಿ, ಒಳಗಡೆ ಪುರುಷ ರೂಪದಿಂದ, ಹೊರಗಡೆ ಕಾಲರೂಪದಿಂದ. ಕಾಲನಾಮಕನಾಗಿ ಹೊರಗಡೆ ಇದ್ದಾನೆ, ಪುರುಷ ನಾಮಕನಾಗಿ ಒಳಗಡೆ ಇದ್ದಾನೆ. ಹೀಗೆ ಅಂತಹ ಬಹಿಹಿಚ, ಒಳಗೆ ಮತ್ತು ಹೊರಗಡೆ ಎರಡೂ ಕಡೆಯಲ್ಲಿಯೂ ಕೂಡ ಮೃತ್ಯುಂ ಅನಾಮಯಂಚ ಪ್ರಯಚ್ಛತಃ, ಮೃತ್ಯುಂ ಅನಾಮಯಂಚ ಪ್ರಯಚ್ಛತಃ. ಮೃತ್ಯುಂ ಅಂತಂದ್ರೆ ಅಂಧಂತಮಸ್ಸು ಅಂತ ಅರ್ಥ.
ಅಂಧಂತಮಸ್ಸನ್ನು ಕೊಡುವವನು ಅವನೇ, ನಿತ್ಯ ನರಕವನ್ನು ಕೊಡತಕ್ಕಂಥವನು ಅವನೇ, ಅನಾಮಯಂ ಅಂದ್ರೆ ಮೋಕ್ಷವನ್ನ ಕೊಡತಕ್ಕಂಥವನು ಅವನೇ. ಮೃತ್ಯುಂ ಅಂದ್ರೆ ನಿತ್ಯ ದುಃಖೋದ್ರೇಕ ಅನುಭವ ಲಕ್ಷಣ. ನಿರಂತರ ದುಃಖ ಹೆಚ್ಚಾಗ್ತಿರುತ್ತೆ. ಅಂಧಂತಮಸ್ಸಲ್ಲಿ ಏನಾಗ್ತಿರುತ್ತೆ ಅಂತಂದ್ರೆ ದುಃಖ ಹೆಚ್ಚೆಚ್ಚಾಗ್ತಾನೆ ಇರುತ್ತಂತೆ. ಇವತ್ತು ಇಷ್ಟೇ ದುಃಖ ಇದೆ, ನಾಳೆಗೆ ಇನ್ನು ಸ್ವಲ್ಪ ಜಾಸ್ತಿ ದುಃಖ, ಈ ಥರದ ದುಃಖ ಇರತಕ್ಕಂಥದ್ದು ಅಂಧಂತಮಸ್ಸು ಅನ್ನುವಂತಹ ಒಂದು ನರಕ, ನಿತ್ಯ ನರಕ. ಹೀಗಾಗಿ ಅಂಧಂತಮಸ್ಸನ್ನ ಅವರವರ ಯೋಗ್ಯತಾನುಸಾರವಾಗಿ ಅಂಧಂತಮಸ್ಸನ್ನು ಕೊಡುವವನು ಅವನೇ. ಅನಾಮಯಂ ಅಂತಂದ್ರೆ ಸಂಸ್ಕೃತದಲ್ಲಿ ವಾಸ್ತವಿಕ ಅನಾಮಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಆಮಯ ಅಂತಂದ್ರೆ ರೋಗ ಅಂತ ಅರ್ಥ. ಆಮಯ ಅಂದ್ರೆ ರೋಗ, ಅನಾಮಯ ಅಂದ್ರೆ ರೋಗ ಪರಿಹಾರ. ಈ ಸಂದರ್ಭಕ್ಕೆ ಅನುಗುಣವಾಗಿ ಏನು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಸಂಸಾರದಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಿತ್ಯ ಸುಖರೂಪವಾಗಿರತಕ್ಕಂತಹ, ನಿತ್ಯ ಪರಮ ಸುಖಾನುಭವ ರೂಪವಾಗಿರತಕ್ಕಂತಹ ಮೋಕ್ಷವನ್ನು ಕೂಡ ಕೊಡತಕ್ಕಂಥವನು ಅವನೇ ಅಂತ. ಹಾಗಾಗಿ ಮೃತ್ಯುಂ ಅಂದ್ರೆ ಅಂಧಂತಮಸ್ಸು ಕೊಡುವವನು ಅವನೇ, ಅನಾಮಯಂ ಅಂದ್ರೆ ಮೋಕ್ಷವನ್ನು ಕೊಡತಕ್ಕಂಥವನು ಕೂಡ ಅವನೇ. ಅಂತಹ ಮಾಯಾ ಮನುಷ್ಯಸ್ಯ, ಮಾಯಾ ಮನುಷ್ಯಸ್ಯ ಅಂದ್ರೆ ಮಾಯಾ ಅಂದ್ರೆ ಸ್ವೇಚ್ಛೆ, ಸ್ವಚ್ಛಂದದಿಂದ ತನ್ನ ಇಚ್ಛೆಗನುಗುಣವಾಗಿ ಮನುಷ್ಯಸ್ಯ ಮನುಷ್ಯರು ದೇಹವನ್ನು ತಾಳಿ ಅವತಾರ ಮಾಡಿ ಬಂದಿರತಕ್ಕಂತಹ ಆ ಪರಮಾತ್ಮನ ವೀರ್ಯಾಣಿ, ವೀರ್ಯಾಣಿ ಅಂತಂದ್ರೆ ಪರಾಕ್ರಮಗಳನ್ನ, ಅವನ ಏನು ಇಲ್ಲಿ ಬಂದು ಅವತಾರ ಮಾಡಿ ತೋರಿಸಿದ್ದಾನೋ ಅಂತಹ ಪರಾಕ್ರಮಗಳನ್ನ ವದಸ್ವ ವಿದ್ವನ್. ವಿದ್ವನ್, ವಿದ್ವನ್ ಅಂದ್ರೆ ಏ ಜ್ಞಾನಿಯೇ, ಶುಕಮುನಿಗಳೇ, ನನಗೆ ವದಸ್ವ, ನೀವು ಹೇಳಿ ಅರ್ಥ. ವದಸ್ವ ಅಂತ ಹೇಳಿ. ಇಲ್ಲಿ ವದಸ್ವ ಅಂತ ಒಂದು ಪ್ರಯೋಗ ಇದೆ. ಈ ವದಧಾತು ಇದು ಪರಸ್ಮೈಪದಿ ಧಾತು. ಇದು ಹೇಳು ಅಂತ ಹೇಳಬೇಕಾದ್ರೆ ಹೆಂಗೆ ನಡೆಯುತ್ತೆ ಅಂತಂದ್ರೆ ವದ ಅಂತ ಅಷ್ಟೇ ಇರುತ್ತೆ. ವದತು ವದತಾತ್ ವದತಾಂ ವದಂತು, ವದ ವದತಾತ್ ವದತಂ ವದತ, ವದಾನಿ ವದಾವ ವದಾಮ ಅಂತ ಲೋಟ್ಲಕಾರ. ಹಾಗಾಗಿ ವದ ಅಂತ ಅಷ್ಟೇ ಹೇಳಬೇಕಾದ ಇದ್ರ ಬಗ್ಗೆ. ವದಸ್ವ ಅಂತ ಹೇಳಿಕ್ ಬರಲ್ಲ. ವದಸ್ವ ಯಾವಾಗ? ಆತ್ಮನೇಪದಿ ಧಾತುವಿಗೆ ಹಿಂಗಾಗತ್ತೆ. ವಂದತೆ ಇದು ಆತ್ಮನೇಪದಿ ಧಾತು, ಆದ್ರಿಂದ ಅದರ ಲೋಟ್ಲಕಾರ ವಂದತಾಂ ವಂದೇ ತಾಂ ವಂದಂತಾಂ, ವಂದಸ್ವ ವಂದೇ ಥಾಂ ವಂದಧ್ವಂ, ವಂದೈ ವಂದಾವಹೈ ವಂದಾಮಹೈ ಅಂತ ಆಗುತ್ತೆ. ಇಲ್ಲಿ ವಂದಸ್ವ ಅಂತ ಆತ್ಮನೇಪದಿಯಲ್ಲಿ ಮಾತ್ರ ಆಗುತ್ತೆ. ಆದರೆ ವದಧಾತು ಆತ್ಮನೇಪದಿ ಧಾತು ಅಲ್ಲ, ವಂದ ಧಾತು ಬೇಕಿದ್ರೆ ಆತ್ಮನೇಪದಿ ಧಾತು. ಹಾಗಾದ್ರೆ ಮತ್ತೆ ಹೇಗೆ ವದಸ್ವ ಅಂತ ಹೇಗೆ ಬಳಸಿದ್ದಾರೆ ಅಂತಂದ್ರೆ ಅದಕ್ಕೊಂದು ಸೂತ್ರ ಇದೆ. ಆ ಸೂತ್ರದ ಆಧಾರದಲ್ಲಿ ಇಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಉಪಮಂತ್ರಣ, ಪ್ರಾರ್ಥನಾಪೂರ್ವಕವಾಗಿ ಹೇಳಿ ಅಂತ ನಾವು ಕೇಳುತ್ತೀವೋ, ಹೇಳು ಅಂತ ಒಂಥರ ಆರ್ಡರ್ ಮಾಡೋದು ಬೇರೆ, ಪ್ರಾರ್ಥನಾಪೂರ್ವಕವಾಗಿ ಹೇಳಿ ಅಂತ ಕೇಳೋದು ಬೇರೆ. ಅಂತಹ ಸಂದರ್ಭದಲ್ಲಿ ಅದು ಆತ್ಮನೇಪದಿ ಆಗುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ ಸೂತ್ರದ ಪ್ರಕಾರ. ಆದ್ದರಿಂದಾಗಿ ಅದು ವದಸ್ವ ಅಂತಾಗಿದೆ. ವಾಸ್ತವಿಕ ವದಸ್ವ ಅಂತ ಆಗುವಂತಹದ್ದೇನು ಅಲ್ಲದು, ಆದರೆ ಆಗಿದೆ ಅಂತ ಇಷ್ಟು ಅಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇದು ವಿಜಯಧ್ವಜರ ವ್ಯಾಖ್ಯಾನ. ಸತ್ಯಧರ್ಮದ ವ್ಯಾಖ್ಯಾನದಲ್ಲಿಯೂ ಕೂಡ ಹೆಚ್ಚಿನ ಅಂಶ ವಿಷಯಗಳು ಅದೇ ಥರನೇ ಇದೆ. ಏನು? ಅಖಿಲ ದೇಹ ಭಾಜ ಸಕಲ ದೇಹಧಾರಿಣ, ಶರೀರವನ್ನು ಧರಿಸಿರತಕ್ಕಂಥ ಪ್ರತಿಯೊಬ್ಬ ಜೀವನ, ಅಂತಹ ಬಹಿಹಿ ಒಳಗಡೆ ಪುರುಷ ರೂಪದಿಂದ ಹೊರಗಡೆ ಕಾಲರೂಪದಿಂದ ಇದ್ದು ಪ್ರತಿಯೊಬ್ಬರಿಗೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಮೃತ್ಯುಂ ಅನಾಮಯಂಚ. ಮೃತ್ಯುಂ ಅಂದ್ರೆ ದುಃಖ, ಮೃತ್ಯು ಅಂದ್ರೆ ದುಃಖ, ದುಃಖವನ್ನು ಕೊಡತಕ್ಕಂಥವನು ಅವನೇ. ನಾವೇನಾದ್ರೂ ಜೀವನದಲ್ಲಿ ದುಃಖವನ್ನು ಅನುಭವಿಸಿದ್ರೆ ದುಃಖ ಅನುಭವಿಸೋದು ನಾವೇ. ಮೃತ್ಯುಂ ಅಂದ್ರೆ ಮರಣ ಅಂತಲೂ ಅರ್ಥ, ಮರಣವನ್ನು ಕೊಡುವವನು ಅವನೇ. ಚ ಶಬ್ದ ಇದೆ, ಮೃತ್ಯುಂ ಅನಾಮಯಂ ಚ ಅಂತ ಚ ಶಬ್ದದಿಂದ ಬೇಕಿದ್ರೆ ಅಂಧಂತಮಸ್ಸನ್ನು ಇಟ್ಕೊಳ್ಬಹುದು ಅಂತ ಹೀಗೆ ಇವರ ವ್ಯಾಖ್ಯಾನ. ವಿಜಯಧ್ವಜರ ವ್ಯಾಖ್ಯಾನ ಪ್ರಕಾರ ಮೃತ್ಯು ಶಬ್ದಕ್ಕೇನೆ ಅಂಧಂತಮಸ್ಸು ಅಂತ ಅರ್ಥ.
ಇವರ ಪ್ರಕಾರ ಮೃತ್ಯು ಶಬ್ದಕ್ಕೆ ಮರಣ ದುಃಖ ಅನ್ನೋ ಅರ್ಥವನ್ನು ಇಟ್ಟುಕೊಂಡು ಬದುಕಿರೋ ತನಕ ದುಃಖ, ಅದು ಮೃತ್ಯುವೇ. ಕೊನೆಗೆ ಆಯುಷ್ಯ ಮುಗಿಯುವಾಗ ಮೃತ್ಯು ಅಂದರೆ ಮರಣವನ್ನು ಕೊಡ್ತಾನೆ. ಚ ಶಬ್ದ ಬಳಸಿದ್ದಾರೆ. ಮತ್ತು ಏನು ಅಂಧನ್ ತಮಸ್ಸನ್ನು ಅವನೇ ಕೊಡಬಹುದು. ಹಾಗೆ ಅನಾಮಯಂ ಚ ಅಂತಿದೆ. ಇಲ್ಲಿ ಅದೇ ಅರ್ಥವನ್ನು ಬರೆದಿದ್ದಾರೆ. ಅನಾಮಯಂ ಅಂದರೆ ನೀರೋಗತಾಂ ಅಂತ. ಆಮಯ ಅಂದರೆ ರೋಗ, ಅನಾಮಯ ಅಂತಂದ್ರೆ ಬದುಕಿರೋ ತನಕ ಭಗವಂತ ತನ್ನ ಅನುಗ್ರಹವನ್ನು ಮಾಡಿ ನಮಗೆ ನಿರೋಗರನ್ನಾಗಿ, ರೋಗರಹಿತರನ್ನಾಗಿ ಮಾಡ್ತಾನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ರೋಗರಹಿತರನ್ನಾಗಿ ಮಾಡಿರ್ತಾನೆ ಅಂದ್ರೆ ಸುಖವಾಗಿಟ್ಟಿರ್ತಾನೆ. ರೋಗ ಬಂದ್ರೆ ದುಃಖ, ರೋಗ ಇಲ್ಲೇ ಇರೋ ಥರ ನಮ್ಮನ್ನು ಮಾಡ್ತಾನೆ ಅಂತ ಒಂದು ಅರ್ಥ. ಹಾಗೆ ಮೋಕ್ಷವನ್ನು ಕೂಡ ಕೊಡತಕ್ಕಂಥವನು ಅವನೇ. ಅಂತಹ ಮಾಯಾ ಮನುಷ್ಯಸ್ಯ, ಅದೇ ಅರ್ಥ, ಸ್ವೇಚ್ಛಾನುಸಾರಿಯಾಗಿ ತನ್ನ ಇಚ್ಛೆಗನುಗುಣವಾಗಿ ಈ ದೇಹವನ್ನು, ಮನುಷ್ಯ ದೇಹವನ್ನು ಸ್ವೀಕಾರ ಮಾಡಿರತಕ್ಕಂತಹ ಆ ಭಗವಂತನ ವೀರ್ಯಾಣಿ, ಪರಾಕ್ರಮಗಳನ್ನ ಅಂತ ಅರ್ಥ. ಅದರಲ್ಲೂ ಕೂಡ ಹೇಳ್ತಾನೆ, ನ ಏತಾನಿ ಗೋಪ್ಯಾನಿ ಗುರು ಅಂತ. ಗುರುಗಳೇ, ಇದೇನೋ ಭಗವಂತನ ಏನು ಪರಾಕ್ರಮಗಳಿದ್ದಾವೆ, ಇದೇನು ಗುಟ್ಟಾಗಿ ಮುಚ್ಚಿಡಬೇಕಾದವುಗಳಲ್ಲ. ಎಂಥವುಗಳು ಅಂದ್ರೆ ಇದು ವೀರ್ಯಾಣಿ. ವೀರ್ಯಾಣಿ ಅಂದ್ರೆ ಒಂದರ್ಥ ಪರಾಕ್ರಮಗಳು ಅಂತ ಹೇಳಿದ್ದೆ. ಇನ್ನೊಂದರ್ಥ ವೀರ್ಯಾಣಿ ಅಂದ್ರೆ ವಿಶೇಷತಃ ಈರ್ಯಾಣಿ. ಈರ್ಯಾಣಿ ಬಿಡಿಸ್ಕೊಂಡ್ರೆ ವಿಶೇಷತಃ ಈರ್ಯಾಣಿ ಅಂದ್ರೆ ಕೊಂಡಾಡಬೇಕಾದ್ದು. ಬಾಯಿ ಬಿಚ್ಚಿ ಈರ್ಯ ಅಂತಂದ್ರೆ ಈರತೆ ಅಂದ್ರೆ ಹೇಳೋದು. ಈರ್ಯ ಅಂತಂದ್ರೆ ಹೇಳಲಿಕ್ಕೆ ಯೋಗ್ಯವಾದವುಗಳು, ಬಾಯಿ ಬಿಟ್ಟು ಚೆನ್ನಾಗಿ ಹೇಳಲಿಕ್ಕೆ ಯೋಗ್ಯವಾಗಿರತಕ್ಕಂಥವುಗಳವುಗಳು ವಿಶೇಷತಃ ಈರ್ಯಾಣಿ, ಅದೇ ವೀರ್ಯಾಣಿ. ಈರ್ಯಾಣಿ ಅನ್ನೋದಕ್ಕೆ ಅರ್ಥ ಏನು? ಶಂಸನೀಯಾನಿ. ಬಾಯಿ ತುಂಬ ಹೊಗಳೋದು ಅಂತೀವಲ್ಲ, ಹಾಗೆ ಬಾಯಿ ತುಂಬ ಹೊಗಳಬೇಕಾಗಿರತಕ್ಕಂತಹ ಪರಾಕ್ರಮಗಳು ಅದು ಭಗವಂತನ ಪರಾಕ್ರಮ. ಹಾಗಾಗಿ ವೀರ್ಯಾಣಿ ಅನ್ನೋ ಶಬ್ದವನ್ನ 2 ಸಲ ಇಟ್ಕೊಂಡ್ರೆ ವೀರ್ಯಾಣಿ ಅಂತ ಮಾಡ್ಕೋಬೇಕು, ಅನ್ವಯ ಮಾಡ್ಕೋಬೇಕು. ಅಂದ್ರೆ ವೀರ್ಯಾಣಿ ವಿಶೇಷತಃ ಈರ್ಯಾಣಿ, ವಿಶೇಷತಃ ಶಂಸನೀಯಾನಿ ವೀರ್ಯಾಣಿ, ಅವುಗಳನ್ನ ನಮಗೆ ನೀವು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಈ ಭಗವಂತ ಮನುಷ್ಯ ಶರೀರವನ್ನು ಯಾಕೆ ಧಾರಣ ಮಾಡ್ಕೊಂಡು ಬಂದ? ಮನುಷ್ಯ ಶರೀರವನ್ನು, ಈ ತುಚ್ಛವಾದ ಮನುಷ್ಯ ಶರೀರ ಬೇಕಿತ್ತು ಅವನಿಗೆ, ಯಾಕೆ ಧಾರಣ ಮಾಡ್ಕೋಬೇಕಪ್ಪ? ಅದಕ್ಕೆ ಹೇಳಿದ್ರು ಮಾಯಾ ಮನುಷ್ಯಸ್ಯ ಅಂತ. ಇಚ್ಛೆಯ ಏವ ಮನುಷ್ಯ ನತು ತುಚ್ಛ ಜನವತ್ ಜನನಂ ಜನಾರ್ದನಸ್ಯ. ಸ್ವೇಚ್ಛೆಯಿಂದಲೇ ಅವನು ಈ ಶರೀರವನ್ನು ಸ್ವಧಾರಣೆ ಮಾಡಿದ್ದಾನೆ ಹೊರತಾಗಿ ನಾವುಗಳೆಲ್ಲ ಯಾಕೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ, ಹೆಂಗೆ ಬಂದಿವಿ ಅಂತ ಗೊತ್ತಿಲ್ಲ, ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ ಅಂತ ಗೊತ್ತಿಲ್ಲ. ಇದೇನು ನಮಗೆ ಶಾಪರೂಪವಾಗಿ ಬಂದಿದೆಯೋ, ಅನುಗ್ರಹ ರೂಪವಾಗಿ ಮನುಷ್ಯ ಜನ್ಮ ಬಂದಿದೆಯೋ, ಯಾವುದೂ ಗೊತ್ತಿಲ್ಲ. ಹಾಗೆ ಜನಾರ್ದನನ ಜನನ ಅದೆಲ್ಲ ಅದು ಮಾಯಾ ಮನುಷ್ಯಸ್ಯ. ಮಾಯಾ ಅಂದರೆ ಸ್ವೇಚ್ಛೆಯಿಂದ ಅವನು ಬಂದದ್ದು ಅಂತ ಅರ್ಥ. ಇಲ್ಲಿ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್, ಇಲ್ಲಿಯೂ ಹಾಗೆ ವದಸ್ವ ಅನ್ನೋದು ಅದು ಆತ್ಮನೇಪದಿ ಧಾತು ಅಲ್ಲ, ಅದು ಪರಸ್ಮೈಪದಿ ಧಾತು. ವದ ಅಂತ ಆಗ್ಬೇಕಿತ್ತು, ವದಸ್ವ ಹೆಂಗಾಯಿತು ಅನ್ನೋ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಅದೇ ವ್ಯಾಕರಣದ ನಿಯಮದ ಪ್ರಕಾರ ಇಲ್ಲಿ ವದ ಅನ್ನೋ ಅರ್ಥದಲ್ಲಿ ವದಸ್ವ ಅಂತ ಆಗಿದೆ ಅಂತ ಒಂದರ್ಥ. ಇನ್ನೊಂದು ಅವ್ರು ಹೇಳ್ತಾರೆ ಏನು ಅಂದ್ರೆ, ವದಸ್ವ ವಿದ್ವನ್ ಅಂದ್ರೆ ವದಸ್ವ ಹೇಳಿ, ವಿದ್ವನ್ ಜ್ಞಾನಿಗಳೇ, ಶುಕಾಚಾರ್ಯರೇ, ವದಸ್ವ ನನಗೆ ಹೇಳ್ರಿ. ಹಿಂಗೊಂದು ಅನ್ವಯ ಮಾಡ್ಕೋಬಹುದು. ಇನ್ನೊಂದು ರೀತಿಯಲ್ಲಿಯೂ ಅನ್ವಯ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಏನು ಅಂತಂದ್ರೆ, ಸ್ವವಿದ್ವನ್ ಅಂತ ಮಾಡ್ಕೊಂಬೋದು. ವದಸ್ವ ಅಲ್ಲ, ವದ ಸ್ವವಿದ್ವನ್. ಹೇ ಸ್ವವಿದ್ವನ್ ವದ. ಏನಿದು ಸ್ವವಿದ್ವನ್ ಅಂದ್ರೆ? ವಿದ್ವನ್ ಅಂದ್ರೆ ಜ್ಞಾನಿ ಅಂತ. ಸ್ವ ಅಂದ್ರೆ ಪರಮಾತ್ಮ. ಪರಸ್ವೋ ಹರಿರುದ್ದಾಮಃ ಅನ್ನುವಲ್ಲಿ ಪರ ಅಂದ್ರು, ಸ್ವ ಅಂದ್ರು, ಉದ್ದಾಮ ಅಂದ್ರು, ಹರಿ ಅಂದ್ರು ಎಲ್ಲ ಸಮಾನಾರ್ಥಕವಾದ ಶಬ್ದಗಳು. ಅದರಿಂದ ಸ್ವ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ವಿದ್ವಾಂಸರು ಬೇಕಾಷ್ಟು ಜನ ಇದ್ದಾರೆ. ಯಾವ ವಿಷಯದಲ್ಲಿ? ಗಣಿತದಲ್ಲಿ ಒಬ್ಬ ವಿದ್ವಾಂಸರು ಇರ್ತಾನೆ, ಜ್ಯೋತಿಷ್ಶಾಸ್ತ್ರದಲ್ಲಿ ಒಬ್ಬ ವಿದ್ವಾಂಸ ಇರ್ತಾನೆ, ಸಂಗೀತ ಶಾಸ್ತ್ರದಲ್ಲಿ ಸಂಗೀತ ವಿದ್ವಾನ್ ಅಂತೀವಿ. ಶುಕಮುನಿಗಳು ಯಾವುದರಲ್ಲಿ ವಿದ್ವಾನ್?
ವಿದ್ವಾನ್ ಅಂತ ಸುಮ್ಮನೆ ಅಂದ್ಬಿಟ್ರೆ. ಅದಕ್ಕೆ ಸ್ವವಿದ್ವನ್ ಅಂದರು. ಸ್ವವಿದ್ವನ್ ಅಂದರೆ ಸ್ವ ಅಂದರೆ ಪರಮಾತ್ಮ, ಪರಮಾತ್ಮನ ವಿಷಯದಲ್ಲಿ ಚೆನ್ನಾಗಿ ತಿಳಿದವರು ನೀವು. ಅಂತಹ ಶುಕಮುನಿಗಳೇ ಈಗೇನಾಯ್ತು ಇಲ್ಲಿ ವದ ಮುಗಿತಲ್ಲ, ಸಮಸ್ಯೆನೇ ಪರಿಹಾರ ಆಯಿತು. ಅದು ಪರಸ್ಮೈ ಪದಿನ ಆತ್ಮನೇ ಪದಿನ ಅನ್ನೋ ಚರ್ಚೆಗೆ ಅವಕಾಶ ಇಲ್ಲ ಈಗ. ವದ ಅಂದರೆ ಪರಸ್ಮೈ ಪದಿಯಲ್ಲಿ ಏನು ರೂಪ ಆಗುತ್ತೋ ಅದು. ಹಾಗೆ ಸ್ವ ಅನ್ನೋದನ್ನು ವದ ಕ್ರಿಯಾಪದ ಜೊತೆಗೆ ಅನ್ವಯ ಮಾಡಿಕೊಳ್ಳದೆ ವಿದ್ವನ್ ಜೊತೆಗೆ ಅನ್ವಯ ಮಾಡಿಕೊಂಡ್ರೆ, ಹೇ ಸ್ವವಿದ್ವನ್, ಪರಮಾತ್ಮನ ಜ್ಞಾನಿಯಾದ ಶುಕಮುನಿಗಳೇ ವದ, ನನಗೆ ಭಗವಂತನ ವೀರ್ಯಾಣಿ ಚೆನ್ನಾಗಿ ಬಾಯಿ ತುಂಬ ಹೊಗಳಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಆ ಪರಮಾತ್ಮನ ಪರಾಕ್ರಮಗಳನ್ನು ನನಗೆ ನಿರೂಪಣೆಯನ್ನು ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಿಲ್ಲಿಸ್ಬೋದು, ವಿಡಿಯೋ ನಿಲ್ಲಿಸ್ಬೋದು.